ಹಾಯ್ ಗಾಯ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಇವತ್ತು ಕೂಡ ಒಂದು ಡೈಲಿ ವ್ಲಾಗ್ನ ಶೂಟ್ ಮಾಡ್ತಿದ್ದೀನಿ. ಮಾರ್ನಿಂಗ್ ಎದ್ದಾಗ ಮನೆ ಕಂಪ್ಲೀಟ್ ಸೈಲೆಂಟಾಗಿರುತ್ತೆ. ಒಬ್ಬಳೇ ಏನು ಕ್ಯಾಮ್ರಾ ಆನ್ ಮಾಡ್ಕೊಂಡು ಮಾತಾಡೋದು, ವಾಯ್ಸ್ ಓವರ್ನೇ ಕೊಡೋಣ ಅಂತ ಅಂದ್ಬಿಟ್ಟು ವಾಯ್ಸ್ ಓವರ್ನ ಕೊಡ್ತಾಯಿದ್ದೀನಿ. ಇವತ್ತು ಕೂಡ ಬೇಗನೆ ಎಚ್ಚರ ಆಯಿತು. ಮಾರ್ನಿಂಗು ಈ ಟೈಮಲ್ಲಂತೂ ನಿದ್ದೆ ಆ ಕಡೆ ಈ ಕಡೆ ಆಗ್ತಾನೇ ಇರುತ್ತೆ. ಆಚೆ ಹೋಗೋದಕ್ಕಿಂತ ಮುಂಚೆ ಕಂಪ್ಲೀಟ್ ಸ್ವೆಟರ್ ಹಾಕ್ಕೊಂಡು ಟೋಪಿ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊತಿದ್ದೀನಿ. ಯಾಕಂದರೆ ಗೊತ್ತಲ್ವ ಮಾರ್ನಿಂಗ್ ಎಷ್ಟು ಚಳಿ ಇರುತ್ತೆ ಅಂತ ಅಂದ್ಬಿಟ್ಟು. ಸನ್ಲೈಟ್ ಬಂದಿತ್ತು, ಬಟ್ ಸ್ಟಿಲ್ ಥಂಡಿ ಇದ್ದೇ ಇರುತ್ತೆ. ಹಾಗಾಗಿ ನಾನು ಕಂಪ್ಲೀಟಾಗಿ ಎಲ್ಲನೂ ಪ್ಯಾಕ್ ಮಾಡ್ಕೊಂಬಿಟ್ಟೆ. ಈ ಟೈಮಲ್ಲಂತೂ ಕೋಲ್ಡ್ ಕಾಫ್ ಆದರೆ ತುಂಬಾ ಕಷ್ಟ. ನನಗಂತೂ ಕೋಲ್ಡ್ ಆಗ್ತಾನೆ ಇರುತ್ತೆ. ಹಾಗಾಗಿ ನಾನು ಆದಷ್ಟು ಇವಾಗ ಸ್ವಲ್ಪ ಹುಷಾರಾಗಿರ್ತೀನಿ. ಮಾರ್ನಿಂಗ್ ನಮ್ಮ ಮನೆ ಹತ್ರ ವ್ಯೂ ಈ ರೀತಿ ಇತ್ತು. ಈ ವ್ಯೂ ನಿಂತ್ಕೊಂಡು ನೋಡೋದಕ್ಕೇ ತುಂಬ ಖುಷಿಯಾಗುತ್ತೆ. ಏನೋ ಒಂಥರ ಚೆನ್ನಾಗಿರುತ್ತೆ ಮಾರ್ನಿಂಗ್ ಟೈಮ್. ಬೇಗ ಎದ್ದು ಈ ರೀತಿ ಸ್ವಲ್ಪ ಹೊತ್ತು ಆಚೆಗಡೆ ಟೈಮ್ ಸ್ಪೆಂಡ್ ಮಾಡೋದು ಆ್ಯಂಡ್ ಆ ವೆದರ್ನ ಎಂಜಾಯ್ ಮಾಡೋದು. ಆ್ಯಂಡ್ ತುಂಬ ಜನ ಡೈಲಿ ವ್ಲಾಗ್ಸ್ ಇಷ್ಟಪಡ್ತಿದ್ದೀರಾ. ತುಂಬ ನ್ಯಾಚುರಲ್ ಆಗಿರುತ್ತೆ, ಏನು ಬಿಲ್ಡಪ್ಸ್ ಇರಲ್ಲ, ಸಿಂಪಲಾಗಿರುತ್ತೆ ಅಂತ ಅಂದ್ಬಿಟ್ಟು ಕಾಂಪ್ಲಿಮೆಂಟ್ಸ್ನ ಕೊಡ್ತಿರ್ತೀರ. ಇದೇ ರೀತಿ ಡೈಲಿ ವ್ಲಾಗ್ನ ಹಾಕಿ ಆದಷ್ಟು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಯೂಟ್ಯೂಬಲ್ಲಿ ಅಂತ ಹೇಳ್ತಿರ್ತೀರ. ನಾನು ಕೂಡ ರೆಗ್ಯುಲರಾಗಿ ವ್ಲಾಗ್ಸ್ನ ಶೂಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಈ ಟೈಮಲ್ಲೂ ಕೂಡ ಎಷ್ಟು ಟ್ರೈ ಮಾಡ್ತಿದ್ದೀನಿ. ನಿಮಗೆ ಗೊತ್ತಿರುತ್ತೆ, ನಾನು ಶಾರ್ಟ್ಸ್ ಕೂಡ ಸುಮಾರು 1 ಮಂತ್ ಮೇಲಿಂದ ಕಂಟಿನ್ಯೂಸ್ ಆಗಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಫಸ್ಟು ನಾನು 7 ಡೇಸ್ ಅಂತ ಚಾಲೆಂಜ್ ಸ್ಟಾರ್ಟ್ ಮಾಡಿದ್ದು. ಫಸ್ಟ್ ನೋಡೋಣ ಆಗುತ್ತೋ ಇಲ್ವೋ, 1 ವೀಕ್ ಟ್ರೈ ಮಾಡೋಣ ಅಂತ ಅಂದ್ಬಿಟ್ಟು ಸ್ಟಾರ್ಟ್ ಮಾಡಿದೆ. ಓಕೆ ಆಗುತ್ತೆ ಅಂತ ಅನ್ನಿಸ್ತು. ಮತ್ತು ಇನ್ನೂ ಒಂದು ಸರಿ 7 ಡೇಸ್ ಚಾಲೆಂಜ್ನ ತೊಗೊಂಡೆ. ಅದಾದಮೇಲೆ ನಾನು ಇವಾಗ 30 ಡೇಸ್ನ ಚಾಲೆಂಜ್ನ ತೊಗೊಂಡಿದ್ದು. ಇನ್ನೊಂದು 2 ಡೇಸ್ ಅಷ್ಟೇ ಇದೆ. ಅದು ಹಾಕ್ಬಿಟ್ರೆ 30 ಡೇಸ್ ಚಾಲೆಂಜ್ ಕೂಡ ಕಂಪ್ಲೀಟ್ ಆಗುತ್ತೆ. ಡಿಸೆಂಬರಲ್ಲಿ ಕೂಡ ಟ್ರೈ ಮಾಡ್ತೀನಿ ಆದಷ್ಟು ವ್ಲಾಗ್ಸ್ಗಳ್ನ ಶೂಟ್ ಮಾಡಿ ಹಾಕೋದಕ್ಕೆ. ಇಫ್ ಪಾಸಿಬಲ್ ನಾನು ಈ ಸೀರೀಸ್ನ ಅಂದರೆ ಶಾರ್ಟ್ಸ್ ಎವ್ರಿ ಡೇ ಅಪ್ಲೋಡ್ ಮಾಡ್ತೀನಿ ಅಲ್ವಾ, ಅದನ್ನು ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೀವೇನು ಹೇಳ್ತೀರಾ ದಯವಿಟ್ಟು ಕಮೆಂಟ್ ಮಾಡಿ. ನಿಮ್ಮ ಒಪಿನಿಯನ್ ಕೂಡ ತುಂಬಾ ಮ್ಯಾಟರ್ ಆಗುತ್ತೆ. ಮಾರ್ನಿಂಗ್ ಎದ್ದಿದ ತಕ್ಷಣ ನಿಮ್ಗೆ ಆಲ್ರೆಡಿ ಗೊತ್ತಿದೆ, ನೀವೇನಾದರೂ ನನ್ನ ಪ್ರೀವಿಯಸ್ ವ್ಲಾಗ್ಸ್ ಎಲ್ಲ ನೋಡಿದರೆ, ಒಂದು 20 to 30 ಮಿನಿಟ್ಸ್ ವಾಕ್ನ ಮಾಡ್ತೀನಿ. ಆ್ಯಂಡ್ ತುಂಬ ಜನ ಇದೇ ರೀತಿ ವ್ಲಾಗ್ಸ್ನೇ ಮಾಡಿ ಡೈಲಿ ರೂಟೀನ್ ವ್ಲಾಗ್ನೇ ಇಷ್ಟಪಡ್ತಿದ್ದೀರಾ. ಹಾಗೆ ನಂದು ದಿನ ಯಾವ ರೀತಿ ಇರುತ್ತೆ ಅಂತ ಅಂದ್ಬಿಟ್ಟು ಅದನ್ನೇ ಕ್ಯಾಪ್ಚರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತ ಬರ್ತಿದ್ದೀನಿ. ನೆಕ್ಸ್ಟು ಮೆಡಿಟೇಷನ್ ಆ್ಯಂಡ್ ಬ್ರೀತಿಂಗ್ ಎಕ್ಸಸೈಸ್ನ ಮಾಡೋಣ ಅಂತ ಕೂತಿದ್ದೀನಿ. ಆ್ಯಂಡ್ ಸ್ವಲ್ಪ ಜನ ಪ್ರೆಗ್ನೆಂಟ್ ಇರೋರು DMಸ್ನ ಮಾಡ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ, ಲೈಕ್ ಚಾಟ್ಸ್ ಎಲ್ಲ ತಿನ್ಬೋದಾ, ಪಾನಿಪುರಿ ತಿನ್ಬೋದಾ ಅಂತ ಅಂದ್ಬಿಟ್ಟು. ನಾನು ಅವ್ರಿಗೆ ಆಲ್ರೆಡಿ ಹೇಳಿದ್ದೀನಿ. ಸಮ್ಟೈಮ್ಸ್ ಹೌದು ಕ್ರೇವಿಂಗ್ಸ್ ಆಗುತ್ತೆ, ನನಗೂ ಕೂಡ ಕ್ರೇವಿಂಗ್ಸ್ ನಿಜವಾಗ್ಲೂ ಆಗುತ್ತೆ. ಬಿಕಾಸ್ ಸಡನ್ನಾಗಿ ಎಲ್ಲನೂ ಸ್ಟಾಪ್ ಮಾಡೋದು ಕಷ್ಟನೇ. ಬಟ್ ಸ್ಟಿಲ್ ನಾನು ಕಂಟ್ರೋಲ್ ಮಾಡ್ಕೊತಾ ಇದ್ದೀನಿ. ನಂದು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದನೂ ನಾನು ಪಾನಿಪುರಿ ಆಗಿರ್ಬೋದು ಆ್ಯಂಡ್ ಕುರ್ಕುರೆ ಬರುತ್ತಲ್ವ ಪ್ಯಾಕೇಜಿಂಗ್ ಫುಡ್, ಅದನ್ನು ತಿಂದೇ ಇಲ್ಲ. ಒಂದು ಸರಿ ತಿಂತೀನಿ ಅಂತ ಅಂದ್ಬಿಟ್ಟು ರಂಜಿತ್ ಹತ್ರ ಕೇಳ್ತಾ ಇರ್ತೀನಿ. ಅವರು ಬೇಡ, ಡಾಕ್ಟರ್ ಹೇಳಿಲ್ವ ಪ್ಯಾಕೇಜಿಂಗ್ ಫುಡ್ಡೆಲ್ಲ ತಿನ್ನಬಾರ್ದು, ತುಂಬ ಅನ್ಹೆಲ್ದಿ ಅಂತ ಹೇಳ್ತಾ ಇರ್ತಾರೆ. ನಿಜವಾಗ್ಲೂ ನನಗೆ ಎಷ್ಟು ಕ್ರೇವಿಂಗ್ ಆಗ್ತಿರುತ್ತೆ ಅಂತಂದರೆ, ಬಟ್ ಸ್ಟಿಲ್ ನಾನು ಅದನ್ನು ಡೈವರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಅದ್ರದ್ದು ರೀಪ್ಲೇಸ್ಮೆಂಟಾಗಿ ಏನಾದರೂ ಫ್ರೂಟ್ಸ್ ತಿನ್ನೋದು ಆ ಥರ ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತೀನಿ. ಆ ರೀತಿ ನಡೀತಿದೆ ನಂದು ಸಿಚುಯೇಷನ್ ಕೂಡ. ನೀವು ಅಷ್ಟೇ ಆದಷ್ಟು ಅವಾಯ್ಡ್ ಮಾಡಿ, ಕಂಟ್ರೋಲಿಂಗ್ ಇಟ್ಕೊಳ್ಳಿ. ಒಂದು ಸ್ವಲ್ಪ ಅಲ್ವಾ, ಫ್ಯೂ ಮಂತ್ಸ್ ಅಷ್ಟೇ, 9 ಮಂತ್ಸ್ ನಾವು ಕಂಟ್ರೋಲಿಂಗ್ ಆಗಿ ಅದಾದಮೇಲೆ ನಿಮಗೆ ಹೇಗೆ ಬೇಕೋ ಆಗಿರ್ಬೋದು. ಎಷ್ಟೊಂದು ಜನ ತಿಂತಾರೆ ಪ್ರೆಗ್ನೆನ್ಸಿ ಟೈಮಲ್ಲಿ ಪಾನಿಪುರಿ ಚಾಟ್ಸ್ ಎಲ್ಲನೂ, ಒಂದು ಸತಿ ತಿಂದರೆ ಏನಾಗಲ್ಲ ಅಂತ ಅಂದ್ಬಿಟ್ಟು. ಬಟ್ ನಮ್ಮ ಮನೇಲಿ ಬಿಡ್ತಾ ಇಲ್ಲ ಅದನ್ನೆಲ್ಲ ತಿನ್ನೋದಕ್ಕೆ. ನೋಡೋಣ, ಇನ್ನೂ ಟೈಮ್ ಇದೆಯಲ್ವಾ ಅಪ್ಕಮಿಂಗ್ ಡೇಸಲ್ಲಿ. ನೀವು ಕೂಡ ನೋಡಿರ್ತೀರ ನಾನು ಪಾನಿಪುರಿ ತಿನ್ನೋದು ಇದೆಲ್ಲ ಹಾಕಿ ಎಲ್ಲ ಶಾರ್ಟ್ಸಲ್ಲಿ. ಗೋಬಿ ಮಾತ್ರ ತಿಂದಿದ್ದೀನಿ ಅಷ್ಟೇ, ಬೇರೆ ಯಾವುದೇ ರೀತಿ ಚಾಟ್ಸ್ನ ತಿಂದಿಲ್ಲ. ಡ್ರೈ ಫ್ರೂಟ್ಸ್ ತಿನ್ನೋಕ್ಕಾಗ್ತಿಲ್ಲ ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಏನಾದರೂ ಟ್ರೈ ಮಾಡಿ ಸೌಮ್ಯ ಅಂತ ಹೇಳ್ತಿದ್ದೀರಾ ಇನ್ಸ್ಟಾಗ್ರಾಮಲ್ಲಿ. ಓಕೆ, ನಾನು ಕೂಡ ಅದನ್ನು ಟ್ರೈ ಮಾಡ್ತೀನಿ. ನೀವು ಪ್ರೆಗ್ನೆಂಟ್ ಇರೋರೆಲ್ಲ ಹೆಂಗೆ ಕ್ರೇವಿಂಗ್ಸ್ನ ಕಂಟ್ರೋಲ್ ಮಾಡ್ತಿದ್ರಿ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ. ಯಾಕಂದರೆ ಪ್ರೆಗ್ನೆಂಟ್ ಇರೋರು ಸುಮಾರು ಜನ ವ್ಲಾಗ್ಸ್ ನೋಡೋದ್ರಿಂದ ಅವ್ರಿಗೂ ಒಂಚೂರು ಮೋಟಿವೇಟ್ ಆಗುತ್ತೆ. ನಾನು ಆದಷ್ಟು ಕಂಟ್ರೋಲ್ ಮಾಡ್ತಾಯಿದ್ದೀನಿ, ಬೇರೆ ಆಪ್ಷನ್ ಇಲ್ಲ ಅಲ್ವಾ. ನಂದು ಸಿಚುಯೇಷನ್ ಈ ರೀತಿ ಇದೆ. ಆಲ್ರೆಡಿ ಮದರ್ ಆಗಿರೋರು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಶೇರ್ ಮಾಡ್ಕೊತೀರಿ. ಎಲ್ಲರೂ ವ್ಲಾಗ್ಸ್ ನೋಡ್ತಿರ್ತಾರೆ, ಕಮೆಂಟ್ಸ್ ಹೋದಾಗ ಅವ್ರಿಗೂ ಕೂಡ ಏನಾದರೂ ಹೆಲ್ಪ್ ಆಗ್ತಿರುತ್ತೆ. ಸೊ ಆದಷ್ಟು ನೀವು ನಿಮ್ಮ ಎಕ್ಸ್ಪೀರಿಯೆನ್ಸ್ನ ಏನಾದರೂ ಇದ್ದರೆ ಶೇರ್
ಶೇರ್ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ರಿಕ್ವೆಸ್ಟ್ ಮಾಡ್ಕೋತಿದ್ದೀನಿ. ನನಗೂ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರಿಂದ ಸುಮಾರಷ್ಟು ಕನ್ಫ್ಯೂಷನ್ಸ್ ಇದೆ, ಏನು ತಿನ್ನಬೇಕು ಏನು ತಿನ್ನಬಾರ್ದು ಎಲ್ಲನೂ. ನಾನು ಸಮ್ಟೈಮ್ಸ್ ಗೂಗಲ್ ಮಾಡಿ ಚೆಕ್ ಮಾಡ್ತಾ ಇರ್ತೀನಿ. ಬಟ್ ಏನಂದರೆ ಆದಷ್ಟು ತರಕಾರಿ ಈ ರೀತಿ ಒಟ್ನಲ್ಲಿ ಮನೆ ಫುಡ್ನೇ ಪ್ರಿಫರ್ ಮಾಡ್ತಾ ಬರ್ತಿದ್ದೀನಿ. ಸಮ್ಟೈಮ್ಸ್ ಕ್ರೇವಿಂಗ್ಸ್ ಆದಾಗ ಆ ಕಡೆ ಈ ಕಡೆ ಆಗುತ್ತೆ. ಅಂದರೆ ಆಚೆ ಕಡೆ ಏನಾದರೂ ತಿನ್ನೋ ಅಂಥದ್ದು ತರಿಸ್ಕೊಂಡು ತಿಂದಿರೋದಷ್ಟೇ. ಅದು ನೀವು ಗೋಬಿ ತಿನ್ನಬಾರ್ದು ಅಂತ ಹೇಳ್ದಾಗ್ಲೇ ಮಶ್ರೂಮ್ದು ತಿಂದಿದ್ದೆ ಅಲ್ವಾ, ಅದು ನಾನೇನು ಫುಲ್ ತಿನ್ನಲಿಲ್ಲ ಗೈಸ್, ನಿಜವಾಗ್ಲೂ ಸ್ವಲ್ಪ ತಿಂದೆ. ಇನ್ನು ಸ್ವಲ್ಪ ನಾನು ರಂಜಿತ್ಗೆ ಕೊಟ್ಟೆ, ಬಿಕಾಸ್ ಅದರಲ್ಲಿ ಉಪ್ಪು ಜಾಸ್ತಿ ಆಗಿತ್ತು. ನನಗೆ ಈ ನಡುವೆ ಉಪ್ಪು ಒಂದು ಸ್ವಲ್ಪ ಇದ್ರೂ ಏನೋ ಜಾಸ್ತಿ ಆಗಿದೆ ಅನ್ನೋ ಥರ ಫೀಲ್ ಆಗ್ತಿದೆ. ನಾನು ಮನೆಯೆಲ್ಲ ಕುಕ್ ಮಾಡ್ಕೊಳ್ಳೋದು ಅಷ್ಟೇ, ಆದಷ್ಟು ಉಪ್ಪು ಖಾರ ಎಲ್ಲ ಕಡಿಮೆ ಇಟ್ಟು ಮಾಡ್ಕೊತಿದ್ದೀನಿ, ಇಲ್ಲಾಂದರೆ ನನಗೆ ಸೇರಲ್ಲ. ಅವತ್ತಿನ ಬ್ರೇಕ್ಫಾಸ್ಟ್ಗೆ ಏನೇನು ಬೇಕೋ ವೆಜಿಟೇಬಲ್ಸ್ ಅದೆಲ್ಲ ನಾನು ಫ್ರಿಡ್ಜಿಂದ ಆಚೆ ತೆಗೆದಿಟ್ಟೆ, ನಾರ್ಮಲ್ ಟೆಂಪರೇಚರ್ಗೆ ಬರಲಿ ಅಂತ ಅಂದ್ಬಿಟ್ಟು ಒಂದು 15-20 ಮಿನಿಟ್ಸ್ ಆಚೆ ಇಟ್ಟು ಅದಾದಮೇಲೆ ನಾನು ಯೂಸ್ ಮಾಡ್ಕೊತೀನಿ. ನೈಟು ಆ್ಯಸ್ ಯೂಶ್ವಲ್ ಸ್ವಲ್ಪ ಡಿನ್ನರ್ ಆದಮೇಲೆ ಪಾತ್ರೆ ತೊಳೆದಿರಲ್ವಲ್ಲ, ಆ ಪಾತ್ರೆ ಎಲ್ಲ ತೊಳ್ಕೊಂಡು ವಾಟರ್ ಫಿಲ್ ಮಾಡ್ಕೊಳ್ಳೋಣ ಅಂತ ಬಂದೆ. ಈ ನಡುವೆ ನಾನು ವಾಟರ್ ಲೆಕ್ಕ ಇಟ್ಕೊಂಡು ಕುಡಿತಿದ್ದೀನಿ. ಕರೆಕ್ಟಾಗಿ 3-3.5 ಲೀಟ್ರ್ ಲೆಕ್ಕ ಸಿಗಬೇಕಲ್ವ ನನಗೆ. ಮುಂಚೆ ಎಲ್ಲ ಈ ರೀತಿ ನಾನೇನು ಲೆಕ್ಕ ಇಟ್ಕೊತಿದ್ದಿಲ್ಲ, ಹೆಂಗೆ ಬೇಕೋ ಹಂಗೆ ಕುಡಿತಿದ್ದೆ ಮುಂಚೆ, ಅಂದರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗೋದಕ್ಕಿಂತ ಮುಂಚೆ. ಬ್ರೇಕ್ಫಾಸ್ಟ್ಗೆ ಇವತ್ತು ಪಡ್ಡು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ, ಇಟ್ಟಿತ್ತು. ಆ್ಯಂಡ್ ಪಡ್ಡು ರೆಸಿಪಿ ಒಬ್ಬರು ಕೇಳಿದ್ರಿ, ಈ ವ್ಲಾಗಲ್ಲಿ ನಾನು ಆ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ವ್ಲಾಗ್ಸ್ನ ಸ್ಕಿಪ್ ಮಾಡದೆ ನೋಡಿ, ಕಂಪ್ಲೀಟಾಗಿ ನೋಡಿ. ಏನಾದರೂ ಕಮೆಂಟ್ ಮಾಡೋದಿದ್ರೆ ಕಮೆಂಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ನಾನು ಕೂಡ ಆದಷ್ಟು ವಿಡಿಯೋ ಲೆಂತ್ ಕಡಿಮೆ ಇಡೋದಕ್ಕೆ ಟ್ರೈ ಮಾಡ್ತೀನಿ. ಸಮ್ಟೈಮ್ಸ್ ಅದು ಗೊತ್ತಿರಲ್ಲ ಅಲ್ವಾ, ನಾವು ಈ ರೀತಿ ವಾಯ್ಸ್ ಓವರ್ ಕೊಡಬೇಕಾದ್ರೆ ಗೊತ್ತಾಗಲ್ಲ ವಿಡಿಯೋ ಲೆಂತ್ ಎಷ್ಟಾಗಿದೆ ಅಂತ ಅಂದ್ಬಿಟ್ಟು. ಆ ಟೈಮಲ್ಲಿ ಸ್ವಲ್ಪ ಲೆಂತ್ ಆಗುತ್ತೆ, ನಿಮಗೂ ಕೂಡ ಬೋರ್ ಆಗುತ್ತೆ, ಲೆಂತ್ ನೋಡೋದಕ್ಕೆ ಅಷ್ಟು ಇಷ್ಟ ಆಗಲ್ಲ. ನಾನು ಅನಾಲಿಟಿಕ್ಸ್ ಎಲ್ಲ ಚೆಕ್ ಮಾಡ್ತಾ ಇರ್ತೀನಿ. ಮೋಸ್ಟ್ ಆಫ್ ದಿ ಟೈಮ್ ಅಂದರೆ ಮೆಜಾರಿಟಿ ಪೀಪಲ್ ಯಾರು ಸ್ಕಿಪ್ ಮಾಡ್ದೇ ನೋಡಿರ್ತೀರ. ಪಡ್ಡು ಮಾಡೋದಕ್ಕೆ ಏನೇನು ತರಕಾರಿ ಬೇಕೋ ಅದನ್ನೆಲ್ಲ ನಾನಿಲ್ಲಿ ಕಟ್ ಮಾಡ್ಕೊತಿದ್ದೀನಿ. ಫಸ್ಟ್ಗೆ ಆನಿಯನ್ 1-2 ಮೀಡಿಯಮ್ ಸೈಜು ತೊಗೊಂಡು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಚಿಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಕೊತ್ತಂಬರಿ ಸ್ವಲ್ಪ ಆ್ಯಂಡ್ ತಬಾಕ್ಸಿ ಸೊಪ್ಪು ಸ್ವಲ್ಪ, ಅದಾದಮೇಲೆ ಕರ್ಬೇವಿನ ಸೊಪ್ಪು ಸ್ವಲ್ಪ, ಇಷ್ಟನ್ನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾನು ಲಾಸ್ಟಲ್ಲಿ ಕ್ಯಾರೆಟ್ನ ತುರ್ಕೊತಾ ಇದ್ದೀನಿ. ನನಗೆ ಎಷ್ಟು ಬೇಕೋ ಅಷ್ಟು ಬ್ಯಾಟರ್ನ ತೊಗೊಂಡಿದ್ದೀನಿ. ಅದಕ್ಕೆ ಜಸ್ಟ್ ಉಪ್ಪನ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಸೋಡಾ ಎಲ್ಲ ನಾನು ಇಡ್ಲಿಗಾಗಿರ್ಬೋದು, ಪಡ್ಡುಗಾಗಿರ್ಬೋದು, ದೋಸೆಗೆ ಯೂಸ್ ಮಾಡಲ್ಲ. ಆ್ಯಂಡ್ ಅದಕ್ಕೆ ಕಟ್ ಮಾಡ್ಕೊಂಡಿರೋ ತರಕಾರಿಗಳನ್ನೆಲ್ಲ ನಾನು ಇಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಎಷ್ಟಾಗುತ್ತೋ ಅಷ್ಟು ಚಿಕ್ಕದಾಗೆ ಕಟ್ ಮಾಡ್ಕೊಂಡಿದ್ದೀನಿ. ಚಾಪರ್ನ ತೊಗೋಬೇಕು, ಐ ಥಿಂಕ್ ಅದನ್ನು ತೊಗೊಂಡ್ರೆ ಈ ಥರ ರೆಸಿಪೀಸ್ ಎಲ್ಲ ಮಾಡಬೇಕಾದ್ರೆ ತುಂಬ ಹೆಲ್ಪ್ ಆಗುತ್ತೆ. ಚಿಲ್ಲಿನ ನಾನು ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವೇ. ಒಂದು ಕಡಾಯಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ, ಅದಾದಮೇಲೆ ಚಿಲ್ಲಿ, ಇದಿಷ್ಟು ಹಾಕ್ಕೊಂಡು ಒಗ್ಗರಣೆ ಮಾಡ್ಕೊಂಡಿದ್ದಾದಮೇಲೆ ಅದನ್ನು ನಾನು ಬ್ಯಾಟ್ರಲ್ಲಿ ಆ್ಯಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿರುತ್ತೆ ಈ ರೀತಿ ಮಸಾಲ ಪಡ್ಡುನ ಮಾಡಿಕೊಂಡ್ರೆ. ಕಂಪ್ಯಾರಿಟಿವ್ಲಿ ಪ್ಲೇನ್ ಪಡ್ಡು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ ನಾವು. ಈ ರೀತಿ ಎಲ್ಲನೂ ಕಟ್ ಮಾಡಿ ಒಗ್ಗರಣೆ ಹಾಕ್ಕೊಂಡು ಪಡ್ಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬೆಳಗ್ಗೆ ಎದ್ದು ಎಕ್ಸಸೈಸು ಆಗಿರ್ಬೋದು, ಮೆಡಿಟೇಷನ್ ಆಗಿರ್ಬೋದು, ಇನ್ನೂ ಮಿಡಲಲ್ಲಿ ಚಿಕ್ಕ ಪುಟ್ಟ ಕೆಲಸಗಳಿರುತ್ತೆ. ಅದೆಲ್ಲ ಮುಗಿಸೋ ಅಷ್ಟರಲ್ಲಿ ನನಗೂ ಕೂಡ ಅವತ್ತು ಸ್ವಲ್ಪ ಹಶ್ವು ಅಂತ ಅನ್ನಿಸ್ತಿತ್ತು. ಅದಕ್ಕೆ ಸ್ವಲ್ಪ ಫ್ರೂಟ್ಸ್ನ ತಿಂತಿದ್ದೀನಿ. ಸಮ್ಟೈಮ್ಸ್ ಈ ರೀತಿ ಹಶ್ವಾದಾಗ ಫ್ರೂಟ್ಸೋ ಮಿಲ್ಕೋ ಏನಾದರೂ ಮಾರ್ನಿಂಗ್ ಟೈಮ್ ತೊಗೊಬಿಡ್ತೀನಿ. ಕುಕ್ಕಿಂಗ್ ಆಯಿಲ್ ಬೇಕಿತ್ತು ಅವತ್ತು, ಪಡ್ಡು ಮಾಡೋಕ್ಕೆ ಸ್ವಲ್ಪ ಬೇಕಲ್ವ. ಆ್ಯಂಡ್ ಚಟ್ನಿ ಮಾಡೋದಕ್ಕೆ ಕಡಲೆ ಬೀಜ ಕೂಡ ಖಾಲಿಯಾಗಿತ್ತು. ಇವೆರಡನ್ನೂ ನಾನು ಝೆಪ್ಟೋದಲ್ಲಿ ಆರ್ಡರ್ ಮಾಡಿಕೊಂಡೆ, ರಂಜಿತ್ನ ಇನ್ನೇನು ಕಳಿಸೋದು ಆಚೆ ಅಂತ ಅಂದ್ಬಿಟ್ಟು. ಆನ್ಲೈನ್ ಈ ರೀತಿ ಶಾಪಿಂಗ್ ಆ್ಯಪ್ಸ್ ಆಗಿರ್ಬೋದು, ಇಲ್ಲ ಗ್ರಾಸರೀಸ್ ಆ್ಯಪ್ಸ್ ತುಂಬಾ ಹೆಲ್ಪ್ ಆಗುತ್ತೆ. ಈ ರೀತಿ ನಮಗೆ ಎಮರ್ಜೆನ್ಸಿ ಇದ್ದಾಗ ಆರ್ಡ್ರ್ ಮಾಡ್ಕೋಬೋದು. ಎಲ್ಲನೂ ಡೋರ್ ಸ್ಟೆಪ್ ಡೆಲಿವರಿ ಆ್ಯಂಡ್ ವಿತಿನ್ 10 ಮಿನಿಟ್ಸಲ್ಲೇ ನಾವೇನೇ ಆರ್ಡ್ರ್ ಮಾಡಿಕೊಂಡು ತಂದು ಕೊಡ್ತಾರೆ, ಅಂದರೆ ಗ್ರಾಸರೀಸು. ಸಮ್ಟೈಮ್ಸ್ ನಿಜವಾಗ್ಲೂ ಇದೆಲ್ಲ ಎಷ್ಟು ಹೆಲ್ಪ್ ಆಗುತ್ತಲ್ವ ಅಂತ ಅನಿಸುತ್ತೆ. ಆಯಿಲ್ ಬಾಟಲ್ಸ್ ಆರ್ಡ್ರ್ ಮಾಡ್ಕೊಂಡಿದ್ದೆ ಅಲ್ವಾ, ಅದಕ್ಕೆಲ್ಲ ನೀಟಾಗಿ ಸ್ಟೋರ್ ಮಾಡ್ಕೊತಿದ್ದೀನಿ. ಇದನ್ನ ನಾನು ಯೂಸ್ ಮಾಡಿರಲಿಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿರೋದು. ಹಳೇದಿತ್ತಲ್ವ, ಅದು ಖಾಲಿ ಆದಮೇಲೆ ಹೊಸದು ತರಿಸಿದ ಮೇಲೆ ಬೇಕಾದ್ರೆ ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿದ್ದೆ. ಎಲ್ಲ ನೀಟಾಗೆ ವಾಶ್ ಮಾಡಿ ಇಟ್ಟಿದ್ದೆ. ಇವಾಗ ಎಲ್ಲ ನೀಟಾಗಿ ಫಿಲ್ ಮಾಡ್ಕೊತಿದ್ದೀನಿ. ಪಡ್ಡುಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿ ಇಟ್ಟಿದ್ದೆ ಅಲ್ವಾ, ಹಾಕ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ತವ ಇಟ್ಟು ಆಯಿಲ್ನ ಹಾಕ್ಕೊತಿದ್ದೀನಿ. ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕೋಬೇಕು, ಅವಾಗ ನೀಟಾಗಿ ಪಡ್ಡು ಎದ್ದೊಳ್ತವೆ. ಇಷ್ಟೇ ಗೈಸ್ ಪಡ್ಡು ರೆಸಿಪಿ. ನಾನು ಈ ರೀತಿಯೇ ಯಾವಾಗಲೂ ಮಾಡ್ಕೊಳ್ಳೋದು. ಅದೇನಿರುತ್ತೋ ಬ್ಯಾಟರ್ನ ಅದನ್ನು ಫಿಲ್ ಮಾಡ್ಕೊಂಡು ಹೋಗೋದಷ್ಟೇ. ಬಾಯ್. ರಂಜಿತ್ ಹೋದ್ರು, ನಂದು ಕೂಡ ತಿಂಡಿ ಎಲ್ಲ ಆಯಿತು. ಆ್ಯಂಡ್ ಪಡ್ಡು ರೆಸಿಪಿನ ಶೇರ್ ಮಾಡಿದ್ದೀನಿ ಈ ವ್ಲಾಗಲ್ಲಿ. ಒಬ್ಬರು ಕೇಳಿದ್ರಿ, ತುಂಬ ದಿನ ಆಗಿತ್ತು ಕೇಳಿ, ನಾನು ಇವಾಗ ಶೇರ್ ಮಾಡಿದ್ದೀನಿ. ಇವಾಗ ಸ್ವಲ್ಪ ಹೊತ್ತು ನಾನು ರೆಸ್ಟ್ ಮಾಡ್ತೀನಿ, ಅಂದರೆ ವಿಡಿಯೋಸ್ ಎಡಿಟ್ ಮಾಡ್ಕೊಂಡು ಆರಾಮಾಗೆ.
ಅದಾದಮೇಲೆ ನೋಡೋಣ ಏನು ಕೆಲಸ ಇದೆಯೋ. ಇವತ್ತು ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದೇನೂ ಇಲ್ಲ. ಆ್ಯಂಡ್ ಲಂಚ್ಗೂ ಅಡುಗೆ ಮಾಡ್ಕೊಳ್ಳೋದೇನೂ ಇಲ್ಲ. ದೋಸೆ ಬ್ಯಾಟರೇ ಪಡ್ಡುಗೆ ಮಿಕ್ಸ್ ಮಾಡಿದ್ದು ಇನ್ನೂ ಸ್ವಲ್ಪ ಇದೆ. ಬೇಕಾದ್ರೆ ಮಧ್ಯಾಹ್ನಕ್ಕೆ ಅದರಲ್ಲಿ ನಾನು ದೋಸೆ ಮಾಡ್ಕೊಬೋದು. ಚಟ್ನಿನೂ ಇದೆ. ಒಂದೇ ಸರಿ ನಾನು ನೈಟೇ ಅಡುಗೆ ಏನಾದರೂ ರೈಸ್ ಐಟಮ್ ಮಾಡ್ಕೊತೀನಿ. ಬಿಕಾಸ್ ಇವತ್ತು ಬೆಳಿಗ್ಗೆ ಪಡ್ಡು, ಮಧ್ಯಾಹ್ನ ದೋಸೆ, ನೈಟ್ ರೈಸ್ ಐಟಮ್ ಸರಿ ಹೋಗುತ್ತೆ. 3 ಟೈಮು ರೈಸ್ ಐಟಮ್ ತಿಂದರೆ ಒಂಥರ ಏನೋ ಹೆವಿ ಫೀಲ್ ಆಗ್ತಿರುತ್ತೆ. ಯಾವುದಾದ್ರೂ 1 ಟೈಮ್ ಪ್ರಿಫರ್ ಮಾಡಬೇಕು, 1 or 2 ಟೈಮ್ಸ್ ಇನ್ಮೇಲಿಂದ. ಅಷ್ಟೇ ಗೈಸ್. ವ್ಲಾಗ್ನ ನೋಡ್ತೀರಿ. ನಾನು ವೀಡಿಯೋಸ್ ಸ್ವಲ್ಪ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿ ಅದಾದಮೇಲೆ ನಾನು ನಿಮಗೆ ಸಿಗ್ತೀನಿ, ಓಕೆನಾ? ನನ್ನ ತಂಗಿ ಬಂದಳು ಒಂದು 12-12:30 ಅಷ್ಟೊತ್ತಿಗೆ ಮನೆಗೆ. ಟು ಬಿ ಆನೆಸ್ಟ್ ಅವಳು ಬರೋದು ನನಗೆ ಗೊತ್ತಿರಲಿಲ್ಲ. ಬೆಂಗಳೂರಿಗೆ ಬರೋ ಪ್ಲ್ಯಾನ್ಸ್ ಇತ್ತು ಅವಳದು, ಬಟ್ ಅವತ್ತೇ ಬರ್ತಾಳೆ ಅನ್ನೋದು ಗೊತ್ತಿರಲಿಲ್ಲ. ಅಮ್ಮ ಅವಳು ಬರ್ತಾಳೆ ಅಂತ ಅಂದ್ಬಿಟ್ಟು ಹಸೆಂಡೆಕಾಯಿ ಮತ್ತು ಸ್ವಲ್ಪ ನನಗೆ ಕಡಲೆಕಾಯಿ ತುಂಬ ಇಷ್ಟ, ಸ್ವಲ್ಪ ಹಸಿ ಕಡಲೆಕಾಯಿನ ಕಟ್ ಕಳಿಸಿದ್ರು. ಅವಳ ಹತ್ರ ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿ ಆಮೇಲೆ ಅವಳದೇನೋ ವರ್ಕ್ ಇತ್ತು ಅದನ್ನು ಮಾಡ್ಕೊತಾ ಇದ್ಲು. ನಾನು ಸ್ವಲ್ಪ ರೂಮ್ದು ಕಿಟಕಿಗಳೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಲೀನ್ ಮಾಡ್ಕೊತಿದ್ದೀನಿ. ಗಾಳಿ ಬೆಳಕಿರೋ ಮನೆ ನಮಗೆ ನಿಜವಾಗ್ಲೂ ತುಂಬಾ ಇಷ್ಟ ಆಗುತ್ತೆ, ಬಟ್ ಅಷ್ಟೇ ಧೂಳು ಕೂಡ ಬರ್ತಿರುತ್ತೆ. ಫ್ರೀಕ್ವೆಂಟಾಗಿ ಕ್ಲೀನ್ ಮಾಡ್ಕೊತಾನೆ ಇರಬೇಕು. ಆ್ಯಂಡ್ ಕಿಚನ್ ವಿಂಡೋ ಹತ್ರನೂ ಅಷ್ಟೇ ನಾನು ಡೇ ಟೈಮ್ ಫುಲ್ ಓಪನ್ ಆಗೇ ಇಟ್ಟಿರ್ತೀನಿ. ಒಂದು ವಿಂಡೋ ಅಲ್ಲೂ ಕೂಡ ಧೂಳು ಬಂದು ಕೂತಿರುತ್ತೆ ಅಲ್ವಾ, ಅದನ್ನು ಅಷ್ಟೇ ನಾನು ರೆಗ್ಯುಲರಾಗೆಲ್ಲ ಕ್ಲೀನ್ ಮಾಡ್ಕೊತಿರ್ತೀನಿ. ಒಂದೇ ದಿನವೇ ಮನೆ ಕ್ಲೀನಿಂಗ್ ಪ್ರೊಸೆಸ್ ಅಂತ ಇಟ್ಕೊಳ್ಳಲ್ಲ. ನನಗೆ ಸ್ವಲ್ಪನೇ ನನಗೆ ಇಷ್ಟ ಆಗುತ್ತೋ ಅಷ್ಟು ಡೈಲಿ ಸ್ವಲ್ಪ ಯಾವುದಾದ್ರೂ ಒಂದು ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊತಿರ್ತೀನಿ. ಈ ಕಾರ್ನರಲ್ಲಿ ನಾನು ಆಯಿಲ್ ಬಾಟಲ್ಸ್ನ ಇಟ್ಕೊಂಡಿದ್ದೆ. ಅಂದರೆ ಮುಂಚೆ ಯೂಸ್ ಮಾಡ್ತಿದ್ದೆ ಅಲ್ವಾ ಕುಕ್ಕಿಂಗ್ ಆಯಿಲ್ ಬಾಟಲ್ಸು, ಅದೇ ಪ್ಲಾಸ್ಟಿಕ್ದೇ ಯೂಸ್ ಮಾಡ್ತಾಯಿದ್ದು. ನಾವು ಪರ್ಚೇಸ್ ಮಾಡಿದಾಗ ಏನು ಕೊಟ್ಟಿರ್ತಾರೋ ಕ್ಯಾನು ಅದರಲ್ಲೇ ಸ್ಟೋರ್ ಮಾಡಿ ಇಟ್ಟಿರ್ತಿದ್ದೆ. ಸೊ ನ್ಯೂಸ್ ಪೇಪರ್ ಹಾಕಿ ಇಟ್ಟಿದ್ದೆ, ಬಟ್ ಸ್ಟಿಲ್ ಅದು ಜಿಟ್ಟಂತ ಇರುತ್ತೆ ಅಲ್ವಾ, ಅದಕ್ಕೆ ಅದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊತಿದ್ದೀನಿ. ನಾನು ಫಿಲ್ ಮಾಡಿದ ಕುಕ್ಕಿಂಗ್ ಆಯಿಲ್ ಅಲ್ಲಿ ಸ್ಟ್ಯಾಂಡ್ ಇದೆ ಅಲ್ವಾ, ಅಲ್ಲಿ ಇಟ್ಕೊಂಡಿದ್ದೀನಿ. ಕಾಣಿಸಿರ್ಬೋದು ನಿಮಗೆ ವಿಡಿಯೋದಲ್ಲೇ. ಈ ಪ್ಲೇಸ್ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಅಡುಗೆ ಮನೆಯಲ್ಲಿ ನಾನೊಂದು ಪುಟಾಣಿದು ಮನಿ ಪ್ಲ್ಯಾಂಟ್ ಇಟ್ಕೊಂಡಿದ್ದೀನಿ. ನೀವು ಸುಮಾರು ವ್ಲಾಗ್ಸಲ್ಲಿ ನೋಡಿರ್ತೀರ. ಅಲ್ಲೂ ರೆಗ್ಯುಲರಾಗಿ ನೀರೆಲ್ಲ ಹಾಕ್ತಿರ್ತೀನಲ್ವಾ. ಆ್ಯಂಡ್ ಒಗ್ಗರಣೆದು ಇಲ್ಲ ನಾವೇನಾನ ಅಡುಗೆ ಮಾಡಬೇಕಾದ್ರೆ ಶೆಲ್ಫ್ ಯೂಶಲಿ ಗಲೀಜು ಆಗ್ತಾನೆ ಇರುತ್ತೆ. ಅಡುಗೆ ಮನೆ ಶೆಲ್ಫ್ ಅಂತೂ ದಿನಕ್ಕೆ ಅದೆಷ್ಟು ಸರಿ ಕ್ಲೀನ್ ಮಾಡ್ಕೊತೀನೋ. ಅದೇನಿತ್ತು ಕೆಲಸ ಎಲ್ಲ ಮುಗಿಸಿ ಆರಾಮಾಗಿ ಕುತ್ಕೊಂಡು ನೀರು ಕುಡಿತಾ ಇದ್ದೀನಿ. ಸುಸ್ತಾಗಿ ಹೋಗ್ಬಿಡ್ತು ಅದೆಲ್ಲ ಮಾಡೋ ಅಷ್ಟರಲ್ಲೇ. ಈಗ ಗೊತ್ತಲ್ವ, ಚಿಕ್ಕ ಪುಟ್ಟ ಕೆಲಸ ಮಾಡಿದ್ರೇ ಸುಸ್ತು ಅನಿಸ್ಬಿಡುತ್ತೆ. ದೋಸೆ ಬ್ಯಾಟರ್ ಇತ್ತು ಅಂತ ಅಂದಲ್ವ, ಅಂದರೆ ಮಾರ್ನಿಂಗ್ ಪಡ್ಡು ಮಿಕ್ಸ್ ಮಾಡಿದ್ದು, ಅದರಲ್ಲೇ ನಾನು ದೋಸೆ ಹಾಕೊತಿದ್ದೀನಿ. ನನ್ನ ತಂಗಿ ಹತ್ರ ಮಾತಾಡ್ಕೊಂಡು ನಗ್ತಾ ಇದ್ದೀನಿ. ಆಮೇಲೆ ಏನು ಕಿಂಗ್ ಸ್ವಾಮಿ ಅವ್ರು ನಗ್ತಿದ್ದಾರೆ ಅಂದ್ಕೋಬೇಡಿ. ಅವಳಿಗೆ ರೈಸ್ ಐಟಮ್ ಇಷ್ಟ, ಈ ರೀತಿ ದೋಸೆ, ಪಡ್ಡು, ಇಡ್ಲಿ ಈ ರೀತಿ ಐಟಮ್ಸ್ ಇಷ್ಟ ಆಗಲ್ಲ. ಅದಕ್ಕೆ ಅವಳಿಗೆ ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ ಆಚೆ ಕಡೆಯಿಂದ. ಅವಳು ಮಾರ್ನಿಂಗ್ ಊರಿಂದ ಬರಬೇಕಾದ್ರೆ ಮನೇಲಿ ನಾನ್ ವೆಜ್ ತಿನ್ಕೊಂಡು ಬಂದಿದ್ದಾಳೆ. ಸೊ ಹಸುವಾಗ್ತಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಊಟ ಮಾಡ್ತೀನಿ ನಾನು ಅಂತ ಅಂದ್ಲು. ಬಟ್ ಸ್ಟಿಲ್ ಅದು ಬರೋದಕ್ಕೆ 20-30 ಮಿನಿಟ್ಸ್ ಟೈಮ್ ತೊಗೊಳುತ್ತೆ ಅಂದ್ಬಿಟ್ಟು ನಾನು ಆರ್ಡ್ರ್ ಮಾಡಿ ಹೋಗಿ ದೋಸೆ ಹಾಕ್ಕೊಂಡು ಬಂದು ನಾನು ತಿಂತಿದ್ದೆ. ಆಲ್ರೆಡಿ ಒಂದು ದೋಸೆ ತಿಂದಿದ್ದೆ ನಾನು, ಬಿಕಾಸ್ ನಾನು ಸಪ್ಲಿಮೆಂಟ್ಸ್ ತೊಗೋಬೇಕಿತ್ತಲ್ಲ. ಅವತ್ತು ಆಲ್ರೆಡಿ ಲೇಟ್ ಆಗೋಗ್ಬಿಟ್ಟಿತ್ತು. ಅವಳ ಹತ್ರನೇ ಮಾತಾಡ್ಕೊಂಡು ಕೂತ್ಕೊಂಡು ಮನೇಲಿ ಅದು ಇದು ಕೆಲಸ ಮಾಡಿಕೊಂಡು ಊಟ ಮಾಡೋದು. ನಾನು ಕೂತಿದ್ದೀನಲ್ಲ ಅದೇ ಪ್ಲೇಸಲ್ಲೇ ಕೂತ್ಕೊಂಡು ಒಂದು ದೋಸೆ ತಿಂದಿದ್ದೆ ಅಂದೆ ಅಲ್ವಾ, ತಿಂದಿದ್ದೆ. 2ನೇ ದೋಸೆ ಹಾಕ್ಕೊಂಡು ತಿನ್ನಬೇಕಾದ್ರೆ ಅವಳದು ಕೂಡ ಪಾರ್ಸಲ್ ಬಂತು. ಅವಳು ಹಾಕ್ಕೊಂಡು ತಿಂತಿದ್ದಾಳೆ. ಅವಳು ಕೆಳಗಡೆನೇ ಕಂಫರ್ಟಬಲ್ ಅಂತಂದ್ಬಿಟ್ಟು ಕೆಳಗಡೆ ಕೂತಿದ್ದಾಳೆ ಅಷ್ಟೇ. ಆಮೇಲೆ ನೀವು ವಿಡಿಯೋ ನೋಡಿ ನೀವು ಮೇಲ್ಗಡೆ ಕೂತಿದ್ದೀರಾ, ಅವ್ರು ಕೆಳಗಡೆ ಕೂತಿದ್ದಾರೆ, ಈ ರೀತಿ ಎಲ್ಲ ಅನ್ಕೋಬೇಡಿ. ನನಗೆ ಸಮ್ಟೈಮ್ಸ್ ಹಂಗೆ ಅನಿಸುತ್ತೆ, ಯಾವ ರೀತಿ ನೆಗೆಟಿವ್ ಆಗಿ ಅರ್ಥ ಮಾಡ್ಕೊತಾರೋ ವ್ಯೂವರ್ಸ್ ಅಂತ ಅಂದ್ಬಿಟ್ಟು. ಏನು ಬಿರಿಯಾನಿ ಆರ್ಡ್ರ್ ಮಾಡಿದ್ವೋ ಅದರಲ್ಲಿ ಪೀಸಸ್ ಬಂದಿರಲಿಲ್ಲ, ಜಸ್ಟು ರೈಸು ಎಗ್ ಮಾತ್ರ ಇಟ್ಬಿಟ್ಟಿದ್ರು, ಮರ್ತಿದ್ರು ಅನಿಸುತ್ತೆ ಅವರು. ಮತ್ತೆ ರೆಸ್ಟೋರೆಂಟಿಗೆ ಕಾಲ್ ಮಾಡಿದ್ದಕ್ಕೆ ಅವ್ರು ಕಳಿಸ್ಕೊಟ್ರು ಪೀಸ್ನ. ಆ ಪೀಸ್ ಜೊತೆಲಿ ಸ್ವಲ್ಪ ರೈಸ್ ಕೂಡ ಕಳಿಸಿದ್ದಾರೆ. ಅವಳು ರೈಸ್ ತಿನ್ಕೊಬಿಟ್ಟಿದ್ಲು ಅವ್ರು ಬರೋ ಅಷ್ಟರಲ್ಲಿ, ಬಿಕಾಸ್ ಅದು ತಣ್ಣಗಾದ್ರೆ ತಿನ್ನೋಕ್ಕಾಗಲ್ಲ ಅಂತ. ಊಟ ಎಲ್ಲ ಮಾಡಿ ಸಪ್ಲಿಮೆಂಟ್ಸ್ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾನು ಕೂಡ ಫ್ರೆಶ್ ಅಪ್ ಆಗಿ ಸಂಜೆ ಹಂಗೆ ಬಂದು 1 ಕಪ್ ಹಾಲನ್ನ ಮಾಡಿಕೊಂಡು ಕುಡಿತಾ ಇದ್ದೀನಿ. ಅಮ್ಮ ಆಸಂಡೆ ಕಾಳನ್ನ ಕಟ್ ಕಳಿಸಿದ್ರಲ್ಲ, ಅದನ್ನು ಸುಲಿಯೋಣ ಅಂತ ಅಂದ್ಬಿಟ್ಟು ಕೂತ್ಕೊಂಡೆ. ಅಮ್ಮ ಕಳಿಸ್ಕೊಟ್ಟಿದ್ದು ಬ್ಯಾಗಲ್ಲಿ ಇದೆಯಲ್ಲ ಅದು, ಈ ಕವರಲ್ಲಿ ಇದ್ದು ರಂಜಿತ್ ಸ್ವಲ್ಪ ಹಸೆಕಾಯಿನ ತಂದಿದ್ರು, ತಗರಿಕಾಯಿ ಹಸೆಕಾಯಿ ಎಲ್ಲ ಮಿಕ್ಸು. ನಾನು ಆಲ್ರೆಡಿ ಒಂದು ವ್ಲಾಗಲ್ಲಿ ಹೇಳಿದ್ದೆ. ಅದರಲ್ಲೂ ಸ್ವಲ್ಪ ಹಸೆಕಾಯಿ ಇತ್ತು. ಸೊ ಅದನ್ನು ಸುಲಿದು ಇದನ್ನು ಸ್ವಲ್ಪ ಸುಲಿದು ಸಪ್ನೀರು ಏನಾದರೂ ಮಾಡ್ಕೊಳ್ಳೋಣ, ಮೈಲ್ಡಾಗಿ ಚೆನ್ನಾಗಿರುತ್ತೆ. ಲಾಸ್ಟ್ ವೀಕೆಲ್ಲ ಬರೀ ಮಸಾಲೆ ಸಾಂಬಾರೇ ತಿಂದಿದ್ದೀನಿ ಅಂತ ಅಂದ್ಬಿಟ್ಟು ಸುಲ್ಕೊತಾ ಇದ್ದೆ. ಎಳೆಯ ಕಾಳು ಚೆನ್ನಾಗಿದ್ವು ತುಂಬಾ. ಅಮ್ಮ ಅಂದರೆ ಊರಿಂದ ತಂದಿದ್ದ ಕಾಳುಗಳು ಸ್ವಲ್ಪ ಜಾಸ್ತಿನೇ ಹಾಕಿ ಅವತ್ತು ಸಾಂಬಾರನ್ನ ಮಾಡ್ಕೊಂಡಿದ್ದು. ನಾನು ಯಾವ ರೀತಿ ಮಾಡಿದ್ದೆ ಅಂತ ಅಂದ್ಬಿಟ್ಟು ಕೂಡ ತೋರಿಸಿದ್ದೀನಿ ವ್ಲಾಗಲ್ಲಿ, ಸೊ ಸ್ಕಿಪ್ ಮಾಡಿದೆ ನೋಡಿ. ನನಗೆ ಹಸೆಕಾಳು ಸಪ್ನೀರು ತುಂಬಾ ಇಷ್ಟ. ಆಲ್ರೆಡಿ ನಾನೊಂದು ವ್ಲಾಗಲ್ಲಿ ಹೇಳಿದ್ದೆ ಸಪ್ನೀರು ಅಂದ್ರೇ ತುಂಬ ಇಷ್ಟ ನನಗೆ ಅಂತ. ಬದನೆಕಾಯಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಕಿವುಚಿರೋದು. ಐ ಆಮ್ ವೆರಿ ಸಾರಿ, ನಾನು ಅದ್ರದ್ದು ರೆಸಿಪಿ ಶೂಟೇ ಮಾಡಿಲ್ಲ, ಬಟ್ ವಾಯ್ಸ್ ಓವರ್ ಕೊಡಬೇಕಾದ್ರೆ ಶೂಟ್ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟೆ. ಅದೇನಾಯ್ತಂದರೆ ಒಂದು ವ್ಲಾಗಲ್ಲಿ ಶೂಟ್ ಮಾಡಿದ್ದೆ, ಅದಕ್ಕೆ ನಾನು ಇನ್ನೇನು ರಿಪೀಟ್ ಶೂಟ್ ಮಾಡೋದು ಅಂತ ಅಂದ್ಬಿಟ್ಟು ಶೂಟ್ ಮಾಡೋಕ್ಕೆ ಹೋಗಲಿಲ್ಲ. ಚೆನ್ನಾಗಿತ್ತು. ಬದನೆಕಾಯಿ ನಾನು ಜಾಸ್ತಿ ತಿನ್ನಂಗಿಲ್ಲ ಅಂತ ಅಂದ್ಬಿಟ್ಟು ಕಡಿಮೆ ಹಾಕ್ಕೊಂಡಿದ್ದೆ.
ರಂಜಿತ್ ಅವತ್ತು ಸ್ವಲ್ಪ ಲೇಟಾಗಿ ಬಂದರು. ಆಲ್ಮೋಸ್ಟ್ ಒಂದು 9 ಕಾಲಾಗಿತ್ತು ಅನಿಸುತ್ತೆ ಅವ್ರು ಬರೋ ಅಷ್ಟರಲ್ಲಿ. ಕ್ಲೈಂಟ್ ಮೀಟಿಂಗ್ ಇತ್ತು. ಸಮ್ಟೈಮ್ಸ್ ಈ ರೀತಿ ಆಗುತ್ತೆ. ಅದಕ್ಕೆ ಅವ್ರು ನೀನು ಊಟ ಮಾಡ್ಕೋ, ಮಾತ್ರ ತೊಗೋಬೇಕಲ್ಲ, ನಾನು ಬಂದು ಊಟ ಮಾಡ್ತೀನಿ ಅಂತಂದರು. ಅವರು ನೋಡಿ ಲೇಟಾಗಿ ಬಂದಿರೋದಕ್ಕೆ ಎಷ್ಟು ತೊಗೊಂಡು ಬಂದಿದ್ದಾರೆ ಅಂತ. ನನಗೆ ಕೇಕ್ಸ್ ಎಲ್ಲ ತುಂಬಾ ಇಷ್ಟ. ಹಾಗಾಗಿ ಅವರು ಕೇಕ್ನ ತೊಗೊಂಡು ಆ್ಯಂಡ್ ಐಸ್ ಕ್ರೀಮ್ನ ತೊಗೊಂಡು ಬಂದಿದ್ದರು. ಅವ್ರಿಗೆ ಸ್ವೀಟ್ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಅಂತ ಅಂದ್ಬಿಟ್ಟು ಸ್ವೀಟ್ನ ತೊಗೊಂಡು ಬಂದಿದ್ದರು. ನಾನು ಜಸ್ಟ್ ಅವತ್ತು ಈ ಏನಿದೆ ಕಲರ್ ಕೇಕ್ ಇವಾಗ ಓಪನ್ ಮಾಡ್ತಿದ್ದೀನಲ್ಲ ಬಾಕ್ಸು, ಅದರಲ್ಲಿ ಇದ್ದಿದ್ದು ಕೇಕ್ ತಿಂದೆ ಅಷ್ಟೇ. ಇನ್ನು ರಿಮೈನಿಂಗ್ ಐಸ್ ಕ್ರೀಮ್ ನಾನು ನೆಕ್ಸ್ಟ್ ಡೇ ಏನೋ ತಿಂದೆ. ಹನಿ ಕೇಕ್ನು ಕೂಡ ನೆಕ್ಸ್ಟ್ ಡೇ ತಿಂದೆ. ಮತ್ತು ಬೌಲಲ್ಲಿ ಒಂದು ಐಸ್ ಕ್ರೀಮ್ ತೊಗೊಂಡು ಬಂದಿದ್ರು, ಅದನ್ನು ನಾನು ತಿಂದಿಲ್ಲ. ಇನ್ನೂ ಫ್ರಿಜ್ಜಲ್ಲಿ ಹಂಗೆ ಇದೆ, ಅದು ನನ್ನ ಹಸ್ಬೆಂಡೇ ತಿನ್ನಲಿ ಅಂತ ಅಂದ್ಬಿಟ್ಟು, ಬಿಕಾಸ್ ಫ್ರೀಕ್ವೆಂಟಾಗಿ ಜಾಸ್ತಿ ಸ್ವೀಟ್ ತಿಂದಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಅದನ್ನು ತಿನ್ನೋಕ್ಕೆ ಹೋಗಿಲ್ಲ. ಸೊ ಅಮೆಝಾನಿಂದ ಜಸ್ಟು 2 ಪಾರ್ಸಲ್ ಬಂದಿದೆ. ತೋರಿಸ್ತೀನಿ ಏನು ಆರ್ಡ್ರ್ ಮಾಡಿದ್ದೆ ಅಂತ ತೋರಿಸ್ಬಿಟ್ಟು. ಆ್ಯಂಡ್ ಲಾಸ್ಟ್ ಪ್ರೀವಿಯಸ್ ವ್ಲಾಗ್ದು ಕಮೆಂಟ್ಸ್ನ ಓದಿ ಈ ವ್ಲಾಗ್ನ ಎಂಡ್ ಮಾಡ್ತೀನಿ. ಗೈಸ್, ಓಕೆ ಗೈಸ್, ಒಂದು ಶಾಲ್ನ ಆರ್ಡ್ರ್ ಮಾಡಿದ್ದೆ. ಈಗ ತುಂಬಾ ಚಳಿ ಇರುತ್ತಲ್ವ, ಸೊ ಉಲ್ಲನ್ ಮೆಟೀರಿಯಲಲ್ಲಿ ಆರ್ಡ್ರ್ ಮಾಡಿದ್ದೆ. ತುಂಬ ಬೆಚ್ಚಗಿರುತ್ತೆ, ಇದನ್ನು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿದೆ. ತುಂಬ ದಪ್ಪ ಇದೆ ಮೆಟೀರಿಯಲ್ಲು, ಚೆನ್ನಾಗಿದೆ ಇದು ಕ್ವಾಲಿಟಿ ವೈಸ್. ನಾನು ಕ್ವಾಲಿಟಿ ಚೆನ್ನಾಗಿದ್ದು ನನಗೆ ಇಷ್ಟ ಆದರೆ ನಿಮ್ಮ ಜೊತೆ ಬ್ಲಾಗಲ್ಲಿ ಶೇರ್ ಮಾಡೋದು. ಆ್ಯಂಡ್ ಇನ್ನೊಂದು ಮ್ಯಾಕ್ಸಿ ಡ್ರೆಸ್ಸಸ್ ಸ್ವಲ್ಪ ಬೇಕಿತ್ತು ನನಗೆ, ಹಾಗಾಗಿ ಒಂದು ಈ ರೀತಿ 1 ಪೀಸ್ ಫ್ರಾಕ್ ಥರದ್ದು ಬರುತ್ತಲ್ವ, ಅದನ್ನು ಆರ್ಡ್ರ್ ಮಾಡಿದ್ದೆ. ಕಾಟನ್ ಮೆಟೀರಿಯಲ್. ಈ ಸರಿ ಆರ್ಡ್ರ್ ಮಾಡಿದ್ದೀನಿ. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ ಆರ್ಡ್ರ್ ಮಾಡ್ಕೊತೀನಿ, ಸ್ವಲ್ಪ ಫ್ರೀಯಾಗಿರುತ್ತೆ ಅಂತ ಅಂದ್ಬಿಟ್ಟು. ಸ್ಲೀವ್ಸ್ ಈ ರೀತಿ ಇದೆ. ಆ್ಯಂಡ್ ಇದನ್ನು ಏನು ಅಷ್ಟು ಡೀಪ್ ಇಲ್ಲ. ಈ ಸತಿ ನಾನು ಡಾರ್ಕ್ ಕಲರಲ್ಲಿ ಆರ್ಡ್ರ್ ಮಾಡಿದ್ದೆ, ಮರೂನ್ ಕಲರ್ ಆರ್ಡ್ರ್ ಮಾಡಿದ್ದೀನಿ. ಎವ್ರಿ ಟೈಮ್ ನಾನು ಲೈಟ್ ಕಲರ್ಸ್ ಪ್ರಿಫರ್ ಮಾಡ್ತೀನಿ ಆಲ್ಮೋಸ್ಟ್ ಔಟ್ಫಿಟ್ಟು. ಈ ಸತಿ ಇರಲಿ ಡಾರ್ಕ್ ಅಂತ ಅಂದ್ಬಿಟ್ಟು ಡಾರ್ಕ್ ಕಲರ್ ಆರ್ಡ್ರ್ ಮಾಡಿಕೊಂಡೆ. ಚೆನ್ನಾಗಿದೆ ಎರಡು ಕೂಡ. ಎರಡು ಏನು ರಿಟರ್ನ್ ಮಾಡಲ್ಲ. ತುಂಬ ಜನ ನಾನು ನೈಟ್ ಡ್ರೆಸ್ ಕಲೆಕ್ಷನ್ಸ್ ಇಷ್ಟಪಡ್ತೀರಾ. ಇನ್ನೂ ಒಂದೆರಡು ವಿಂಟರಲ್ಲಿ ವೇರ್ ಮಾಡೋ ಥರ ನೈಟ್ ಡ್ರೆಸ್ ತರಿಸ್ಕೊಂಡೆ ನಿಮ್ಮ ಜೊತೆ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಆ್ಯಂಡ್ ಕ್ವಿಕ್ಕಾಗಿ ಕಮೆಂಟ್ಸ್ ಓದ್ತೀನಿ. ಇಲ್ಲ ವ್ಲಾಗ್ ಎಂಡಾದರೆ ಅಲ್ಲ, ವ್ಲಾಗ್ ಲಾಂಗ್ ಆದರೆ ನಿಮಗೂ ಕೂಡ ನೋಡೋಕ್ಕೆ ಬೋರ್ ಆಗಿಬಿಡುತ್ತೆ. ಓ ಹೌದಾ, ಸೂಪರ್. ನಂದು ಮಾನಿಟೈಸೇಷನ್ ಆಗಿ ತುಂಬ ದಿನ ಆಯಿತು, ಬಟ್ ಇನ್ನೂ $30 ಕಂಪ್ಲೀಟ್ ಆಗಿಲ್ಲ. 30 ಬೇಕು. 4 ಮಂತಿಂದ ವ್ಲಾಗ್ ಹಾಕೋದು ಕಡಿಮೆ ಆಗಿದೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ಮೇ ಬಿ ಅದಕ್ಕೆ ಬೇಗ $, ಆ್ಯಡ್ ಆಗ್ತಿಲ್ಲ ಅನಿಸುತ್ತೆ. ನಿಜ, ನಾವೇ ಮಾಡ್ಕೊಂಡು ತಿನ್ನಬೇಕು ಅಂದರೆ ಬೇಜಾರು. ಒಂದೊಂದು ಸರಿ ಹೊರಗಡೆನೂ ಬೇಕು ಅನಿಸುತ್ತೆ. ಹೌದು, ವ್ಲಾಗು ನೀವು ಕನ್ಸಿಸ್ಟೆನ್ಸಿಯಾಗಿ ಮೇಂಟೈನ್ ಮಾಡ್ತಿಲ್ಲ ಅಂತ ಹೇಳಿದಿರಲ್ಲ, ಹಾಗಾಗಿ $, ಆ್ಯಡ್ ಆಗ್ತಿಲ್ಲ. ನೀವು ಕನ್ಸಿಸ್ಟೆನ್ಸಿಯಾಗಿ ವ್ಲಾಗ್ಸ್ ಹಾಕ್ತಿದ್ರೆ ಎಲ್ಲ ವೀಡಿಯೋಸ್ಗೂ ಎಷ್ಟು ವ್ಯೂಸ್ ಮೇಲೆ ಡಿಪೆಂಡು, ವಾಚ್ ಅವರ್ಸ್ ಮೇಲೆ ಡಿಪೆಂಡು, ಎಷ್ಟು ಅಂತ ಆ್ಯಡ್ ಆಗುತ್ತೆ. ಅದರಿಂದ ನಮಗೂ ಬೇಗ $100 ಕಂಪ್ಲೀಟ್ ಮಾಡೋಕ್ಕಾಗೋದು. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ. ಸಮ್ಟೈಮ್ಸ್ ಹೌದು ಹೊರಗಡೆ ತಿನ್ನಬೇಕು ಅಂತ ಅನಿಸುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗೆಲ್ಲನೂ ಕಂಟ್ರೋಲ್ ಮಾಡ್ಕೋಬೇಕು, ಅದ್ರ ಬಗ್ಗೆ ಮಾತಾಡೋದೇ ಬೇಡ. ಸಿಸ್ಟರ್, ಐ ಲೈಕ್ ಯುವರ್ ವಾಯ್ಸ್. ಥ್ಯಾಂಕ್ ಯು ಸೋ ಮಚ್. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ವಾಯ್ಸ್ ಹೇಗಿದೆ ಅಂತ ಅಂದ್ಬಿಟ್ಟು ನಾನೇ ಸೆಲ್ಫ್ ರೆಕಾರ್ಡ್ ಮಾಡಿ ರಿಪೀಟೆಡ್ಲಿ ನೋಡ್ತಾ ಇದ್ದೆ. ಇವಾಗ ಏನಿಲ್ಲ, ನೀವು ಎಲ್ಲ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀರಾ, ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಕಾಂಪ್ಲಿಮೆಂಟ್ನೂ ಕೊಡ್ತೀರಾ. ಬಟ್ ಸ್ಟಿಲ್ ನಾವು ಫಸ್ಟ್ ಟೈಮ್ ಕ್ಯಾಮ್ರಾ ಮುಂದೆ ಮಾತಾಡಿದಾಗ ನೋಡ್ತೀವಿ ಅಲ್ವಾ, ಆ ರೀತಿ ನಾನು ಯಾವಾಗಲೂ ಚೆಕ್ ಮಾಡ್ತಿದ್ದೆ ವಾಯ್ಸ್ನೆಲ್ಲ ನಾನು ಸ್ಟಾರ್ಟಿಂಗ್ ಡೇಸಲ್ಲಿ. ನೈಸ್ ವ್ಲಾಗ್, ಥ್ಯಾಂಕ್ ಯು ಸೋ ಮಚ್. ಡೈಲಿ ವ್ಲಾಗ್ಸ್ ಮಾಡಿ ಹಾಕಿ, ಖಂಡಿತವಾಗ್ಲೂ ಮಾಡ್ತಾಯಿದ್ದೀನಿ ಅಲ್ವಾ, ನೋಡಿ ಹಿಂಗೆ ಸಪೋರ್ಟ್ ಮಾಡಿ. ಪೀರಿಯಡ್ಸ್ ಮಿಸ್ ಆಗಿ ಎಷ್ಟು ದಿನಕ್ಕೆ ಚೆಕ್ ಮಾಡಿದ್ರಿ? ಓಹ್ ನೋಡಿ, ಕಮೆಂಟ್ಸ್ನ ಓದ್ತೀನಿ ಅಂದರೆ ಈ ರೀತಿ ಪರ್ಸ್ನಲ್ ಕ್ವಶನ್ಸ್ನು ಹೇಳಲೇಬೇಕಾಗುತ್ತೆ. ಪೀರಿಯಡ್ಸ್ ಮಿಸ್ ಆಗಿ ಅಫ್ಕೋರ್ಸ್ ನಂದೆಲ್ಲ ವುಮೆನ್ಸೇ ನೋಡೋದ್ರಿಂದ ಮೆಜಾರಿಟಿ 80% ಏನು ಆಗಲ್ಲ ಅಂತ ಅನಿಸುತ್ತೆ ಇದನ್ನು ಶೇರ್ ಮಾಡೋದ್ರಿಂದ. ನಾನು ಒಂದು 2 ವೀಕ್ಸ್ ಆದಮೇಲೆ ಚೆಕ್ ಮಾಡಿಕೊಂಡೆ. ನಿಮ್ಮ ಪೀರಿಯಡ್ಸ್ ನೋಡ್ಕೊಳ್ಳಿ, ನಿಮ್ಮದು ಸೈಕಲ್ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಐಸಿಸ್ ಪ್ರೆಗ್ನೆನ್ಸಿ ಬೇಬಿ ಶವರ್ ಮಾಡಿ ಮನೇಲೇ ಸಿಂಪಲ್ಲಾಗಿ ಸಿಸ್, ನೀವು ಸ್ಕಿನ್ ಕೇರ್ ರೂಟೀನ್ಗೆ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತೀರಾ ಹೇಳಿ. ಮತ್ತು ಡೈಲಿ ವ್ಲಾಗ್ ಹಾಕಿ. ಡೈಲಿ ವ್ಲಾಗ್ಸ್ ಹಾಕ್ತಾಯಿದ್ದೀನಿ. ಸ್ಕಿನ್ ಕೇರ್ ಪ್ರಾಡಕ್ಟ್ ನಾನು ಪಾಂಡ್ಸ್ ಅವ್ರದ್ದು ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ, ಮತ್ತು ಇನ್ನೊಂದು ಮೆಬಿಲಿಯನ್ ಅವ್ರದ್ದು ಈ ಲಿಪ್ ಬಾಮ್ ಯೂಸ್ ಮಾಡ್ತೀನಿ. ಡಾಟಾನಿಕಿ ಅವ್ರದ್ದು ತುಂಬ ಚೆನ್ನಾಗಿದೆ ಅಂತೆ, ಟ್ರೈ ಮಾಡಬೇಕು, ನೋಡೋಣ. ಬಟ್ ನನಗೆ ಇದು ಆಲ್ ಟೈಮ್ ಫೇವ್ರೇಟ್, ಅದಕ್ಕೆ ನಾನು ಚೇಂಜ್ ಮಾಡಿಲ್ಲ. ಆ್ಯಂಡ್ ಬೇಬಿ ಶವರ್ ಇನ್ನೂ ಟೈಮ್ ಇದೆ ಅಲ್ವಾ, ನೋಡಿಕೊಂಡು ಮಾಡ್ಕೊಳ್ಳೋಣ. ಆ ಟೈಮಲ್ಲೂ ಡೆಫಿನೆಟ್ಲಿ ವ್ಲಾಗ್ ಹಾಕ್ತೀನಿ. ಅಕ್ಕ, ಫಸ್ಟ್ 3 ಮಂತ್ಸ್ ನೀವು ಚಪಾತಿ ತಿಂತಾಯಿದ್ರಾ? ಖಂಡಿತ ತಿಂತಿದ್ದೆ. ಫಸ್ಟ್ 2 ಮಂತ್ಸ್ ಅಂತೂ ಚೆನ್ನಾಗೇ ತಿಂತಿದ್ದೆ. 3rd ಮಂತಲ್ಲಿ ಸ್ವಲ್ಪ ಊಟ ಕಡಿಮೆ ಸೇರೋದ್ರಿಂದ 3rd ಮಂತಲ್ಲಿ ಒಂದು 2-3 ಟೈಮ್ ತಿಂದಿದ್ದೀನಿ ಅಷ್ಟೇ.
ಚಪಾತಿ ತಿನ್ನೋದ್ರಿಂದ ಪ್ರೆಗ್ನೆನ್ಸಿಯಲ್ಲಿ ಏನೂ ಪ್ರಾಬ್ಲಮ್ ಆಗಲ್ಲ. ಇನ್ನೂ ಮೈದಾದೇನು ತಿನ್ನಬಾರ್ದು ಅಂತಾರೆ. ನನಗೆ ಡಯಟ್ ಚಾರ್ಟ್ ಕೊಟ್ಟಿದ್ದಾರೆ ನಮ್ಮ ಡಾಕ್ಟ್ರು, ಅದ್ರಲ್ಲಿ ಚಪಾತಿ ಇನ್ಕ್ಲೂಡ್ ಇದೆ. ಚಪಾತಿ ತಿನ್ಬೋದು, ಏನಾಗಲ್ಲ. ನಾನು ತಿಂತಿದ್ದೀನಿ. ಹಾಯ್, ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಕೂಡ ಚೆನ್ನಾಗಿರ್ತೀರಾ ಅಂತ. ಮೇ ಬಿ 5th ಮಂತ್ ಕಂಪ್ಲೀಟ್ ಆಗಿ 6th ರನ್ನಿಂಗ್ ಅನಿಸುತ್ತೆ ಡಿಯರ್ ಅಂತ ಹೇಳಿದ್ದೀರಾ. ನಾನು ಇದನ್ನು ಶೇರ್ ಮಾಡ್ಕೊತೀನಿ. ಯಾವಾಗ ಅಂತಂದರೆ December 3rd ಒಂದು ವ್ಲಾಗ್ ಹಾಕ್ತೀನಿ. ಅಂದರೆ ಈ ವ್ಲಾಗ್ ಆದಮೇಲೆ ಇನ್ನೊಂದು ವ್ಲಾಗ್ ಬರುತ್ತೆ, ಆ ವ್ಲಾಗ್ ಆದಮೇಲೆ ಇನ್ನೊಂದು ವ್ಲಾಗು. December 3rd ಮಿಸ್ ಮಾಡದೆ ಶೇರ್ ಮಾಡ್ಕೊತೀನಿ. 12:30 PM ವ್ಲಾಗ್ನ ಮಿಸ್ ಮಾಡಿದೆ ನೋಡಿ. ನಮ್ಮ ಹಸ್ಬೆಂಡ್ ಕೂಡ ಹೇಳ್ತಿರ್ತಾರೆ, ಡ್ಯೂ ಡೇಟು ಎಲ್ಲ ನೀಟಾಗಿ ಹೇಳ್ಬಿಡು, ಪಾಪ ಅಷ್ಟೊಂದು ಜನ ಕೇಳ್ತಿದ್ದಾರಲ್ವ ಅಂತ ಅಂದ್ಬಿಟ್ಟು. ಖಂಡಿತ December 3rd ಎಲ್ಲನೂ ನೀಟಾಗಿ ಶೇರ್ ಮಾಡ್ತೀನಿ. ನನಗೆ ಇವಾಗ ಎಷ್ಟು ಮಂತ್ ಅಂತ, ಓಕೆನಾ? ಹಾಯ್, ಹಲೋ. ನನಗೊಂದು ನೆಗೆಟಿವ್ ಬಂದಿತ್ತು ಈ ವ್ಲಾಗಲ್ಲಿ. ನೆಗೆಟಿವ್ ಅಂದರೆ ಏನೋ ಒಂಥರ ಅವರು ಹೇಳೋ ರೀತಿ ಹೇಳಿಲ್ಲ ಅಂತ ಅನ್ನಿಸ್ತು. ಫಸ್ಟ್ ಎಷ್ಟು ಬಂತು ಅಂತ ಹೇಳಿ ಆಗ ಜನರು ಕಮೆಂಟ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಒಬ್ಬರು ಕಮೆಂಟ್ ಮಾಡಿದ್ದೀರಾ ಲೇಡಿನೇ. ನಾನು ಅದ್ರಲ್ಲಿ ರಿಪ್ಲೈ ಮಾಡಿದ್ದೀನಿ, ಫುಲ್ ನೋಡಿ ನೀಟಾಗಿ ಹೇಳಿದ್ದೀನಿ ಅಂತ ಅಂದ್ಬಿಟ್ಟು. ಮತ್ತೆ ಎಲ್ಲಿ ಹೇಳಿದ್ದೀನಿ ಅಂತ ಹೇಳಿದ್ರಿ ಅಂತಂದರೆ ಡೀಟೇಲ್ಡಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಸ್ಟಿಲ್ ಅರ್ಥ ಆಗಿಲ್ಲ ನಿಮಗೆ ಅಂತಲೇ ಹೇಳಿದೆ. ಅದಕ್ಕೆ ಇನ್ನೊಬ್ಬರು ನನ್ನ ಇಷ್ಟಪಡೋರು ಈ ವಿಡಿಯೋದಲ್ಲಿ ಹೇಳಿದ್ದಾರೆ ಅಕ್ಕ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. ಯಾರು ಆ ರೀತಿ ಸಪೋರ್ಟ್ಗೆ ನಿಂತ್ಕೊಂಡ್ರು. ನಾನು ಆ ಬ್ಲಾಗಲ್ಲಿ ಹೇಳಿದ್ದೀನಿ ಗೈಸ್, ನನ್ನ ಫ್ಯೂ ಡಾಲರ್ಸ್ ಇದೆ $100 ಕಂಪ್ಲೀಟ್ ಆಗೋದಕ್ಕೆ. $100 ಕಂಪ್ಲೀಟ್ ಆದ್ರೆ ಯೂಟ್ಯೂಬ್ ಪೇಮೆಂಟ್ ಬರೋದು. ಸೊ ಇನ್ನೊಂದು ಫ್ಯೂ ಡಾಲರ್ಸ್ ಇದೆ, ಅದು ಐ ಹೋಪ್ ಈ ಮಂತಲ್ಲೇ ಆಗುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ದೀನಿ. ಆ್ಯಂಡ್ ಅದೇ ಫಸ್ಟು ನಂದು ಯೂಟ್ಯೂಬ್ ಪೇಮೆಂಟ್ ಆಗಿರುತ್ತೆ ಅಂತಲೂ ಹೇಳಿದ್ದೀನಿ. ಸ್ಟಿಲ್ ನೀವು ಆ ರೀತಿ ಕಮೆಂಟ್ ಮಾಡಿದ್ದೀರಾ. ಅದು ವ್ಲಾಗ್ ಹಾಕಿ ವಿತಿನ್ 10 ಮಿನಿಟ್ಸಲ್ಲೇ ಕಮೆಂಟ್ ಮಾಡಿದ್ದೀರಾ. ವ್ಲಾಗ್ ಇರೋದೇ 30 ಮಿನಿಟ್ಸ್. ನೀವು ಫುಲ್ ನೋಡೇ ಇಲ್ಲ. ನೋಡಿಬಿಟ್ಟು ಏನೇ ಇದ್ರೂ ಕಮೆಂಟ್ ಮಾಡಿ ನೆಕ್ಸ್ಟ್ ಟೈಮಿಂದನ. ಆ್ಯಂಡ್ ಏನಾದರೂ ನೀವು ಒಬ್ರಿಗೆ ಹೇಳ್ತಿದ್ದೀರಾ ಅಂದರೆ ದಯವಿಟ್ಟು ಅದನ್ನು ಒಂದು ಹೇಳೋ ರೀತಿಲಿ ಹೇಳಿ ಅಷ್ಟೇ. ಅದನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ. ರಂಜಿತ್ ಅಲ್ಗೂ ಆ ಕಮೆಂಟ್ನ ಡಿಲೀಟ್ ಮಾಡು, ಸ್ಟಾರ್ಟಿಂಗ್ ಯಾರಾದರೂ ವಿಡಿಯೋ ನೋಡ್ತಿದ್ರೆ ಅವ್ರಿಗೂ ನೆಗೆಟಿವ್ ಇಂಪ್ಯಾಕ್ಟ್ ಆಗುತ್ತೆ ಅಂತಂದರು. ನಾನು ಇರಲಿ, ನಂದೇನು ತಪ್ಪಿಲ್ವಲ್ಲ ಅದರಲ್ಲಿ, ನಾನು ಯಾಕೆ ಡಿಲೀಟ್ ಮಾಡಬೇಕು, ನಾನು ಅವ್ರಿಗೆ ಕ್ಲಾರಿಟಿ ಕೂಡ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ನಾನು ಡಿಲೀಟ್ ಮಾಡೋಕ್ಕೆ ಹೋಗಲಿಲ್ಲ. ನೆಕ್ಸ್ಟ್ ಟೈಮಿಂದ ಪ್ಲೀಸ್ ನಂದು ಏನೇ ಕಮೆಂಟ್, ಎಕ್ಸ್ಪೆಷಲಿ ಈ ರೀತಿ ನೆಗೆಟಿವ್ ಕಮೆಂಟ್ಸ್ ಬರ್ತಿದೆ ಅಂದರೆ ಫುಲ್ ವ್ಲಾಗ್ ನೋಡಿ ನಂದೇನಾದರೂ ಮಿಸ್ಟೇಕ್ ಇದ್ದರೆ ದಯವಿಟ್ಟು ಹೇಳಿ, ಅವಾಗ ನಾನು ತೊಗೋತೀನಿ. ನಾನು ತಪ್ಪಿಲ್ಲ ಅಂದ್ರೂ ಈ ರೀತಿ ನೆಗೆಟಿವ್ ಆಗಿ ರ್ಯಾಶ್ ಆಗಿ ಅಂತೂ ಈ ಟೈಮಲ್ಲಂತೂ ನನಗೆ ಹೇಳೋಕ್ಕೆ ಹೋಗಬೇಡಿ ಪ್ಲೀಸ್. ಇದು ನನ್ನ ರಿಕ್ವೆಸ್ಟು. ನಾನು ಮುಂಚೆ VN ಆ್ಯಪ್ ಯೂಸ್ ಮಾಡ್ತಿದ್ದೆ, ಈಗ ಇನ್ಶಾಟ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇನ್ಶಾಟಲ್ಲಿ ಯಾವ ಫಿಲ್ಟರ್ ಯೂಸ್ ಮಾಡ್ತೀರಾ ಆ್ಯಂಡ್ ಯಾವ ಮೊಬೈಲ್ ಯೂಸ್ ಮಾಡ್ತೀರಾ? ಇನ್ಶಾಟಲ್ಲಿ ನಾನು ಯಾವುದೇ ರೀತಿ ಫಿಲ್ಟರ್ ಯೂಸ್ ಮಾಡಲ್ಲ. ಮೊಬೈಲ್ iPhone 16 Pro Max ಯೂಸ್ ಮಾಡೋದ್ರಿಂದ ನಂದು ವಿಡಿಯೋ ಕ್ಲಾರಿಟಿ ಅಲ್ಲೇ ಚೆನ್ನಾಗಿ ಬರುತ್ತೆ. ಎಡಿಟ್ ಮಾಡಬೇಕಾದ್ರೆ ನಾನು ಅಲ್ಲೇ ಎಡಿಟ್ ಮಾಡ್ಕೊಂಡ್ಬಿಡ್ತೀನಿ. ಇನ್ಶಾಟಲ್ಲಿ ನಾನು ಯಾವುದೇ ರೀತಿ ಫಿಲ್ಟರ್ಸ್ನ ಯೂಸ್ ಮಾಡ್ತಿಲ್ಲ. ನೆನ್ನೆ ನಿಮ್ಮದೊಂದು ವ್ಲಾಗ್ ನೋಡಿದೆ, ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಸೊ ಕಂಟಿನ್ಯೂ ಆಗಿ 4-5 ವ್ಲಾಗ್ ನೋಡಿದೆ. ಆ್ಯಕ್ಚುಲಿ ನಂದು ಕೂಡ ಯೂಟ್ಯೂಬ್ ಚಾನಲ್ ಇದೆ, ನಾನು ಕೂಡ ಪ್ರೆಸೆಂಟ್ ನಿಮ್ಮ ಥರನೇ ಸಿಚುವೇಶನ್ ಇದ್ದೀನಿ. ಬಟ್ ನಿಮ್ಮ ಥರನೇ ಈ ಟೈಮಲ್ಲಿ ಹೇಗಿರುತ್ತೆ, ನಾವು ಹೇಗಿರ್ತೀವಿ ಅಂತ ಡೈಲಿ ವ್ಲಾಗ್ ಮಾಡಿ ಶೇರ್ ಮಾಡ್ಕೋಬೇಕು ಅನಿಸುತ್ತೆ. ಬಟ್ ಎಷ್ಟು ಮಂತ್ ಆದರೂ ಕೂಡ ರಿವೀಲ್ ಮಾಡಿಲ್ಲ, ಬಿಕಾಸ್ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಸುಮ್ಮನಿದ್ದೀನಿ. ಬಟ್ ಸದ್ಯಕ್ಕೆ ಹಳೆ ವೀಡಿಯೋಸ್ನೇ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಬಟ್ ಮುಂದೆ ಶೇರ್ ಮಾಡ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ ಅಂತ ಕೆಲವೊಂದು ವೀಡಿಯೋಸ್ ಶೂಟ್ ಮಾಡಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಮೇಯ್ನ್ SCN ಅಂತ ಹಾಕಿದ್ದೀರಾ, ಅದು ನನಗೆ ಅರ್ಥ ಆಗಲಿಲ್ಲ. ಮೇಯ್ನ್ ಸ್ಕ್ಯಾನ್ ಮುಗಿಸ್ಕೊಂಡು ಡೈಲಿ ವ್ಲಾಗ್ ಮಾಡಬೇಕು ಅಂದ್ಕೊಂಡಿದ್ದೀನಿ. ನಿಮ್ಮ ಇನ್ಸ್ಟಾ ರೀಲ್ಸ್ ಕೂಡ ನೋಡಿದ್ದೀನಿ, ಚೆನ್ನಾಗಿರ್ತವೆ. ನಾನು ಅಲ್ಲಿ ಒಂದು ರೀಲ್ಸ್ ಹಾಕಿದ್ದೀನಿ, ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು, ಹೇಗೆ ಮಾಡೋದು ಅಂತ ಕನ್ಫ್ಯೂಷನಲ್ಲಿ ಇದ್ದೀನಿ. ಓಕೆ, ಇದೇ ಲಾಸ್ಟ್ ಕಮೆಂಟ್ ಅನಿಸುತ್ತೆ, ಎಲ್ಲ ಹೇಳಿದೆ. ನಿಮಗೆ ಯಾವಾಗ ಕಂಫರ್ಟಬಲ್ ಅಂತ ಅನಿಸುತ್ತೋ ಆವಾಗ ಶೇರ್ ಮಾಡ್ಕೊಳ್ಳಿ. ಯಾಕಂದರೆ ಈವನ್ ಡಾಕ್ಟ್ರು ಕೂಡ ಫಸ್ಟ್ 3 ಮಂತ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಬೇಡಿ ಅಂತ ಹೇಳಿರ್ತಾರೆ. ನಿಮ್ಮದು ನೋಡಿಕೊಂಡು ನಿಮಗೆ ಮೇನ್ ಸ್ಕ್ಯಾನ್ ಯಾವುದೋ ಇದೆ ಅಂತಂದ್ರಲ್ಲ, ಅದನ್ನು ಮುಗಿಸ್ಕೊಂಡೆ ಆರಾಮಾಗಿ ಶೇರ್ ಮಾಡ್ಕೊಳ್ಳಿ, ಏನೂ ತೊಂದರೆ ಇಲ್ಲ. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಹಾಕ್ತಿದ್ದೀನಿ, ಮಿನಿ ವ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ದೀರಾ. ಆಲ್ ದ ಬೆಸ್ಟ್, ಸ್ಟಾರ್ಟ್ ಮಾಡಿ. ಕನ್ಫ್ಯೂಷನ್ ಏನು, ನೀವೇ ಯಾವ ರೀತಿ ಶೂಟ್ ಮಾಡಬೇಕು, ನಿಮ್ಮ ಚಾನಲಲ್ಲಿ ಯಾವ ರೀತಿ ವರ್ಕ್ ಆಗುತ್ತೆ ಅಂದ್ಬಿಟ್ಟು ಸ್ಟಡಿ ಮಾಡಿ ನೀವೇ ವಿಡಿಯೋಸ್ ಮಾಡ್ಕೋಬೇಕು ಅಷ್ಟೇ. ಈ ಟೈಮಲ್ಲಿ ನೀವು ಡೈಲಿ ರೂಟೀನ್ ಬಿಟ್ಟರೆ ಏನೂ ಮಾಡೋಕ್ಕಾಗಲ್ಲ, ಬಿಕಾಸ್ ಪ್ರೆಗ್ನೆನ್ಸಿಯಲ್ಲಿ ಅಷ್ಟೇ ನಾವು ಮಾಡೋಕ್ಕಾಗೋದು, ಎಲ್ಲೂ ಬೇರೆ ಥರ ವ್ಲಾಗ್ಸ್ನೆಲ್ಲ ಮಾಡೋಕ್ಕಾಗಲ್ಲ. ಆದಷ್ಟು ಡೈಲಿ ವ್ಲಾಗ್ಸ್ನೇ ನ್ಯಾಚುರಲಾಗಿ ಮಾಡೋಕ್ಕೆ ಟ್ರೈ ಮಾಡಿ. ನಿಮ್ಮ ಕನ್ವೀನಿಯೆಂಟ್ ಇದ್ದಾಗ ನಿಮ್ಮ ಆಡಿಯನ್ಸ್ ಜೊತೆ ಶೇರ್ ಮಾಡ್ಕೊಳ್ಳಿ ಅಷ್ಟೇ. ಆ್ಯಂಡ್ ಇನ್ನೊಬ್ಬರು ಲಾಸ್ಟ್ ವ್ಲಾಗಿಗೆ ಕಮೆಂಟ್ ಮಾಡಿದ್ರಿ, ಅವರು ಕೂಡ ಪ್ರೆಗ್ನೆಂಟ್ ಅಂತೆ, ಬಟ್ ಅಮ್ಮನ ಮನೇಲಿದ್ದಾರೆ, ವರ್ಕ್ ಫ್ರಮ್ ಹೋಮ್ ಇದೆಯಂತೆ. ಅವ್ರ ಹಸ್ಬೆಂಡು ಬೆಂಗಳೂರಲ್ಲೇ ಇದ್ದಾರೆ, ಅವರೆಲ್ಲನೂ ಮ್ಯಾನೇಜ್ ಮಾಡ್ತಿದ್ದಾರೆ. ನೀವು ಅಮ್ಮನ ಮನೆಗೆ ಶಿಫ್ಟ್ ಆಗ್ಬೋದಲ್ವಾ, ಸೇಫಾಗಿರುತ್ತೆ ಅಂತ ಅಂದ್ಬಿಟ್ಟು ಹೇಳಿದ್ರಿ. ನನಗೆ ಇಲ್ಲೇ ಕಂಫರ್ಟಬಲ್ ಆಗಿದೆ, ಅಂದರೆ ಹಸ್ಬೆಂಡ್ ಅಂದರೆ ಇಲ್ಲೇ ಬೆಂಗಳೂರಲ್ಲೇ. ನಾವು ಮೇಯ್ನ್ ರೀಸನ್ ಹಾಸ್ಪಿಟಲ್ಗೆ ಇಲ್ಲಿ ತೋರಿಸ್ತಿರೋದ್ರಿಂದ ಎವ್ರಿ 15 days 1 month ಹೋಗ್ತಾನೆ ಇರ್ತೀವಿ ಹಾಸ್ಪಿಟಲ್ಗೆ. ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ, ಊರಿಂದ ಟ್ರಾವೆಲ್ ಮಾಡೋಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಬೆಂಗಳೂರಲ್ಲೇ ಇರೋದು. ಅಮ್ಮನೂರಲ್ಲೇ ತೋರಿಸ್ಬೋದಲ್ವ ಅಂತ ನೀವು ಕೇಳೋದಾದರೆ, ಅಲ್ಲಿ
ಇಲ್ಲಿ ಡೇ ಒನ್ನಿಂದ ನಾನು ಪ್ರೆಗ್ನೆನ್ಸಿ ಕನ್ಫರ್ಮ್ ಆದಾಗಿಂದ ಇದೇ ಡಾಕ್ಟರ್ ಹತ್ರ ತೋರಿಸಿದ್ದೀನಲ್ವ, ನನಗೊಂದು ಕಂಫರ್ಟಬಲ್ ಫೀಲ್ ಇದೆ. ನಮ್ದು ಏನೇ ಇದ್ರೂ ಅವ್ರಿಗೆ ಗೊತ್ತಿರುತ್ತೆ. ಹಾಗಾಗಿ ನಮಗೆ ಇಲ್ಲೇ ಕನ್ವೀನಿಯೆಂಟ್ ಇರೋದ್ರಿಂದ ಇಲ್ಲೇ ತೋರಿಸೋಣ ಅಂತ ಅಂದ್ಕೊಂಡಿದ್ದೀವಿ. ಹಾಸ್ಪಿಟಲ್ ಡೀಟೇಲ್ಸ್ನ ನಾನು ಆದಷ್ಟು ಬೇಗ ಶೇರ್ ಮಾಡ್ತೀನಿ, ಸುಮಾರು ಜನ ಕೇಳ್ತಿರೋದ್ರಿಂದ. ನಾವು ಈ ಟೈಮಲ್ಲಿ ಅಮ್ಮನ ಮನೇಲಿ ಇರಬೇಕು, ಗಂಡನ ಮನೇಲಿ ಇರಬೇಕು, ಇದಕ್ಕಿಂತ ನಾವು ಎಲ್ಲಿದ್ರೆ ಕಂಫರ್ಟಬಲ್ ಆಗಿರ್ತೀವಿ, ಹ್ಯಾಪಿಯಾಗಿರ್ತೀವಿ ಅಂತ ಅನ್ನೋದು ನೋಡ್ಕೋಬೇಕು. ಅಂದರೆ ಅಮ್ಮನ ಮನೇಲಿದೆ ಕಂಫರ್ಟಬಲ್ ಇರೋಕ್ಕಾಗಲ್ಲ ಅಂತ ಅಲ್ಲ, ಅಲ್ಲೂ ಇದಕ್ಕಿಂತ ಚೆನ್ನಾಗೇ ಇರ್ತೀನಿ. ಅದೇ ಓಡಾಡೋದಿರುತ್ತೆ ಅಲ್ವಾ ಹಾಸ್ಪಿಟಲ್ಗೆ, ಅದಕ್ಕೆ ಇದಕ್ಕೆ. ಆ್ಯಂಡ್ ಅಲ್ಲಿದ್ರೆ ನನಗೆ ಮೇಯ್ನ್ ಪ್ರಾಬ್ಲಮ್ ರಂಜಿತ್ ಬಗ್ಗೆನೇ, ಅಂದರೆ ನನ್ನ ಹಸ್ಬೆಂಡ್ ಬಗ್ಗೆನೇ ಥಿಂಕ್ ಮಾಡ್ತಿರ್ತೀನಿ. ಊಟ ಏನು ಮಾಡ್ಕೊಂಡ್ರೋ ಏನೋ ಎತ್ತೋ ಅಂತ ಪೀಸಾಗಿರೋಕ್ಕಾಗಲ್ಲ. ಇವ್ರದ್ದೇ ಒಂದು ಮೈಂಡಲ್ಲಿ ಇರುತ್ತೆ. ಯಾವಾಗೂ ಅಗ್ಲಾಗ್ಲ ಫೋನ್ ಮಾಡಿ ಕೇಳ್ತಿರ್ತೀನಿ, ಊಟ ಏನು ಮಾಡ್ಕೊಂಡ್ರಿ ಏನು ಅಂತ ಅಂದ್ಬಿಟ್ಟು. ಅಲ್ಲಿ ನಾನು ಚೆನ್ನಾಗಿ ತಿಂತಿರ್ತೀನಲ್ವ, ಮನೆ ಫುಡ್, ಹೆಲ್ದಿ ಫುಡ್ಡು. ಅವಾಗೆಲ್ಲ ಇವ್ರು ನೆನಪಾಗ್ತಿರ್ತಾರೆ, ಪಾಪ ಅವರಲ್ಲಿ ಏನು ಮಾಡ್ತಿದ್ದಾರೋ, ಹೇಗೆ ಮಾಡ್ಕೊತಿದ್ದಾರೋ ಎಲ್ಲನೂ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನು ಹಂಗೇನೆ ಅವ್ರ ಬಗ್ಗೆನೂ ಜಾಸ್ತಿನೇ ಥಿಂಕ್ ಮಾಡ್ತೀನಿ. ನೋಡೋಣ, ಈ ಮಂತಲ್ಲಿ ಆದರೆ ಪ್ಲ್ಯಾನ್ ಮಾಡ್ಕೊಂಡು ಒಂದು ಸ್ವಲ್ಪ ದಿನ ಅಮ್ಮನ ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಅಮ್ಮ ಕೂಡ ಕರೀತಿದ್ದಾರೆ, ಅವಾಗೂ ಕೂಡ ವ್ಲಾಗ್ಸ್ ಅಲ್ಲೋದ್ರೆ ಮಾಡ್ತೀನಿ. ಏನೇನಿದ್ರು ವ್ಲಾಗ್ಸಲ್ಲಿ ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಫಾಸ್ಟಾಗಿ ಮಾತಾಡ್ತಿದ್ದೀನಿ, ಬಿಕಾಸ್ ವ್ಲಾಗ್ ಲೆಂತ್ ಆದರೆ ನಿಮಗೂ ಕೂಡ ನೋಡೋಕ್ಕೆ ಬೋರ್ ಆಗುತ್ತೆ ಅಂತ ಅಂದ್ಬಿಟ್ಟು. ಆ್ಯಂಡ್ ಕಮೆಂಟ್ಸ್ ಎಲ್ಲನೂ ಆದಷ್ಟು ಕವರ್ ಮಾಡಿದ್ದೀನಿ. ಇನ್ನೂ ಏನಾದರೂ ಇದ್ದರೆ ಈ ವ್ಲಾಗ್ ಕಮೆಂಟ್ಸಲ್ಲೂ ಮಾಡಿ, ನಾನು ಪಿಕ್ ಮಾಡಿ ಆನ್ಸರ್ ಮಾಡ್ತೀನಿ. ಅಷ್ಟೇ ಗೈಸ್, ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್. ಆ್ಯಂಡ್ ನನ್ನ ಚಾನಲ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ.